ನಮಸ್ಕಾರ ಸ್ನೇಹಿತರು, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು, ರಕ್ಷಿತಾ ಶೆಟ್ಟಿ, ಧ್ರುವ ಅಂತವ್ರು ಸೀಕ್ರೆಟ್ ರೂಮ್ ಸೇರಿದ್ದಾರೆ ಅಂತ. ಸೀಕ್ರೆಟ್ ರೂಮ್ ಸೇರಿದ ಮೇಲೂ ಸಹ ಇವರಿಬ್ಬರ ಮಧ್ಯೆ ಅಸಮಾಧಾನ ಸ್ಫೋಟಗೊಂಡಿದೆ, ಜಗಳ ಪ್ರಾರಂಭ ಆಗಿದೆ. ಸೊ ಇದ್ರ ಕುರಿತಾದಂತ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಪ್ರೋಮೋದಲ್ಲಿ ಏನೆಲ್ಲ ಮಾತುಕತೆ ಇದೆ, ಚರ್ಚೆ ಇದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತಾನೆ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಧ್ರುವ ಅಂತವ್ರು ಸೀಕ್ರೆಟ್ ರೂಮ್ ಗೆ ಬರ್ತಾ ಇರೋದು. ಧ್ರುವ ಅಂತವ್ರು ರಕ್ಷಿತಾ ಶೆಟ್ಟಿ ಅವರಿಗೆ ಗೇಮ್ ನ ಕುರಿತಾಗಿ ಅಥವಾ ಸೀಕ್ರೆಟ್ ರೂಮ್ ನ ಕುರಿತಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈಗ ಟಿವಿಯಲ್ಲಿ ನಮ್ಮ ಕುರಿತಾಗಿ ಬಿಗ್ ಬಾಸ್ ಮನೆಯಂತ ಕಂಟೆಸ್ಟೆಂಟ್ ಎಲ್ಲ ಸಹ ಮಾತಾಡೋದು ಬರುತ್ತೆ. ಸೊ ಅದನ್ನ ನಾವು ಕೇಳಿಸ್ಕೊಳ್ಬೇಕು ಅನ್ನೋ ತರ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು. ನಂತರ ಇಲ್ಲಿ ನಾವು ಬಿಗ್ ಬಾಸ್ ಮನೆ ಒಳಗಡೆ ಕಿಚನ್ ಏರಿಯಾದಲ್ಲಿ ಕುಳಿತುಕೊಂಡಿದಂತ ಚೈತ್ರ ಅವರು ಮತ್ತೆ ರಾಶಿಕಾ ಅವರು ಇಲ್ಲಿ ಯಾರು ರಕ್ಷಿತಾ ಶೆಟ್ಟಿ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಚೈತ್ರ ಅವರು ಹೇಳ್ತಾ ಇದ್ದಾರೆ, ಅವಳು ಡಿಸಿಷನ್ಸ್ ಮೇಕಿಂಗ್ ನಲ್ಲಿ ಕೆಲವೊಂದು ಸರಿ ಎಡವಟ್ಟು ಮಾಡ್ಕೊಳ್ತಾ ಇದ್ಲು, ಅದೇನೆ ಸ್ವಲ್ಪ ಪ್ರಾಬ್ಲಮ್ ಆಯ್ತೇನೋ ರಕ್ಷಿತಾ ಶೆಟ್ಟಿಗೆ ಅನ್ನೋ ತರ ಮಾತಾಡ್ತಾ ಇದ್ರು. ನಂತರ ಇಲ್ಲಿ ರಜತ್ ಅವರು ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡು ನೆನ್ನೆ ಎಪಿಸೋಡ್ ನಲ್ಲಿ ನಮ್ಗೆ ತೋರಿಸಿದ್ರು. ಮೇ ಬಿ ಅದೇ ಕಾನ್ವರ್ಸೇಷನ್ ಮತ್ತೆ ಇಲ್ಲಿ ರೀಟೆಲಿಕಾಸ್ಟ್ ಮಾಡ್ತಾ ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮನೆಯಲ್ಲಿದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ನೋವಿನಿಂದ ಕಣ್ಣೀರ್ ಹಾಕ್ತಾ ಇದ್ರು. ಬಟ್ ಧ್ರುವಂತ್ ಕತೆ ಬಿಡ್ರಿ, ಧ್ರುವಂತನ ಮಾತಾಡೋದಕ್ಕೋಸ್ಕರ ಯಾರು ಪ್ರಯತ್ನ ಪಡ್ಲಿಲ್ಲ ಅನ್ನೋ ತರ ಇಲ್ಲಿ ರಜತ್ ಅವ್ರು ಮಾತಾಡ್ತಾ ಇದ್ರು. ಸೊ ಇಲ್ಲಿ ಆಟೋಮೆಟಿಕ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಖುಷಿ ಪಡ್ತಾರೆ. ಅಂಡ್ ಧ್ರುವಂತ್ ಅವ್ರು ಸ್ವಲ್ಪ ಅಸಮಾಧಾನಗೊಳ್ಳೋದಾಗಿರ್ಬೋದು, ಬೇಜಾರ್ಗೊಳ್ಳೋದಾಗಿರ್ಬೋದು, ಕಾಮನ್ ನನ್ನ ವಿಚಾರದಲ್ಲಿ ನೆಗೆಟಿವ್ ಆಗಿ ಮಾತಾಡ್ತಾ ಇದಾರಂತ. ಸೊ ಇಲ್ಲೂ ಸಹ ಅದೇ ನಡೀತಾ ಇದೆ. ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಜನ ಯಾರು ಸಹ ನನ್ನನ್ನ ಬಿಟ್ಟು ಕೊಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಧ್ರುವಂತ್ ಅವ್ರಿಗೆ ಇಲ್ಲಿ ಸ್ವಲ್ಪ ಸಿಟ್ಟು ಬಂದಿದೆ. ಧ್ರುವಂತ್ ಅವ್ರ ಕಡೆಯಿಂದ ಮೊದಲಿಗೆ ಸ್ವಲ್ಪ ಟ್ರಿಗರ್ ಆಗಿದ್ದಾರೆ ಧ್ರುವಂತರ್ ಅಂತಾನೆ ಹೇಳ್ಬೋದು. ಧ್ರುವಂತ್ ಅವ್ರ ಕಡೆಯಿಂದ ಬರ್ತಾ ಇರೋ ರಿಪ್ಲೈ ಏನಂದ್ರೆ, ನಿನ್ನಂತವರೇ ನಿನ್ನ ಜನ ಅನ್ನೋ ತರ ಹೇಳ್ತಾ ಇದ್ರೆ. ಇಲ್ಲಿ ಧ್ರುವಂತ ಮತ್ತೆ ರಕ್ಷಿತಾ ಶೆಟ್ಟಿನ ಸೀಕ್ರೆಟ್ ರೂಮ್ ಕಳಿಸಿರೋದು ಬಿಗ್ ಬಾಸ್ ಅವರು ಸಿಕ್ಕಾಪಟ್ಟೆ ಒಂಥರ ಕ್ರೇಜಿ ಆಗಿರುವಂತ ವಿಚಾರ ಅಂತಾನೆ ಹೇಳ್ಬೋದು. ಇಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಮನಸ್ತಾಪ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ಸ್ವಲ್ಪ ಒಬ್ಬನ್ ಕಂಡ್ರೆ ಒಬ್ರು ಆಗ್ತಾ ಇರೋ ಕಂಟೆಸ್ಟೆಂಟ್ ಗಳಂದ್ರೆ ಅದು ರಕ್ಷಿತಾ ಶೆಟ್ಟಿ, ಧ್ರುವಂತನೇ. ಇವ್ರಿಬ್ರನ್ನೇ ಈಗ ಸೀಕ್ರೆಟ್ ರೂಮ್ ಗೆ ಕಳಿಸಿದ್ದಾರೆ. ಸೀಕ್ರೆಟ್ ರೂಮ್ ಅಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿರ್ಬೇಕು. ಕೇವಲ ಬಿಗ್ ಬಾಸ್ ಅವರು ಏನೊಂದು ವಿಟಿಆರ್ ಆಗಿರ್ಬೋದು, ಟಿವಿಯಲ್ಲಿ ಪ್ಲೇ ಮಾಡಿ ತೋರಿಸ್ತಾರೆ ಲೈವ್, ಅದನ್ನ ನೋಡ್ಕೊಂಡು ಇವರೊಂದು ಗೇಮ್ ಪ್ಲಾನ್ ಪ್ರಿಪೇರ್ ಆಗ್ಬೇಕು. ಇವ್ರ ಕಡೆಯಿಂದ ಮಾತುಗಳಾಗಿರ್ಬೋದು, ಜೋರ್ ಧ್ವನಿ ಆಗಿರ್ಬೋದು ಬರೋಂಗೇನೆ ಇಲ್ಲ. ಬಟ್ ಇಲ್ಲಿ ನೋಡ್ಕೊಂಡ್ರೆ ಇವ್ರಿಬ್ರು ಮಧ್ಯೆ ಇಲ್ಲಿ ಜಗಳ ಉಂಟಾಗ್ತಾ ಇದೆ, ಮನಸ್ತಾಪ ಉಂಟಾಗ್ತಾ ಇದೆ. ಇದು ಯಾವ ಮಟ್ಟಕ್ಕೆ ಅತಿರೇಕಕ್ಕೆ ಹೋಗುತ್ತೆ ಅಂದ್ಬಿಟ್ಟು ಎಪಿಸೋಡ್ ನಲ್ಲಿ ನೋಡ್ಬೇಕಾಗುತ್ತೆ. ಪ್ರೋಮೋದಲ್ಲಿ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ ನಮ್ಗೆ ಇಲ್ಲಿ. ಅಂಡ್ ಧ್ರುವಂತ್ ಅವ್ರು ಇಲ್ಲಿ ನಿನ್ನಂತವ್ರು ನಿನ್ನ ಜನ ಅಂತ ಹೇಳ್ತಾ ಇರೋದು. ಮನೇಲಿ ಕಂಟೆಸ್ಟೆಂಟ್ ಎಲ್ಲಿ ಧ್ರುವಂತ್ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದಾರೆ. ಸೊ ನೀನು ಅದೇ ತರ ಮಾತಾಡ್ತಾ ಇದ್ದ ನಂತರ ಇಲ್ಲಿ ಮಾತಾಡ್ತಾ ಇದಾರೆ. ಇದು ತಪ್ಪಾಗುತ್ತೆ ಧ್ರುವಂತ್ ಅವ್ರ ಕಡೆಯಿಂದ ಅಂತಾನೆ ಹೇಳ್ಬೋದು. ಅಂಡ್ ಧ್ರುವಂತ್ ಅವರು ಮುಂದುವರೆದಕ್ಕಾಗದಂತೆ ಅದನ್ನ ಸ್ವಲ್ಪ ಅಲಿಗೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿಂದು ಪ್ರತಿಯೊಂದು ನಾನು ಬಿಗ್ ಬಾಸ್ ಮನೆ ಒಳಗಡೆ ನೋಡಿದೀನಿ, ನಿನ್ನ ನಾಟಕಗಳಾಗಿರ್ಬೋದು, ನಿನ್ನ ಬಿಹೇವಿಯರ್ ಆಗಿರ್ಬೋದು, ನಾನ್ ನೋಡ್ಕೊಳ್ತಾನೆ ಬಂದಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ತರ ಇಲ್ಲಿ ಧ್ರುವಂತ್ ಅವರು ಹೇಳ್ತಾ ಇದಾರೆ. ರಕ್ಷಿತಾ ಶೆಟ್ಟಿ ಅವರು ತಲೆ ಮೇಲೆ ಕೈ ಇಟ್ಕೊಂಡು ಓಡಾಡ್ತಾ ಇದಾರೆ. ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು, ಅಯ್ಯೋ ದೇವರೇ, ಒಂದೇ ರೂಮ್ ನಲ್ಲಿ ನಿಮ್ಮ ಜೊತೆಗೆ ಹೇಗೆ ಇರೋದು ಅನ್ನೋ ತರ ಹೇಳ್ತಾ ಇದಾರೆ. ಅಂಡ್ ಇಲ್ಲಿ ಧ್ರುವಂತ್ ಅವರು ನಗ್ತಾ ಇದಾರೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನಿಂದ ಆಚೆಗೆ ಎಪಿಸೋಡ್ಸ್ ಅಂತಾನೆ ಹೇಳ್ಬೋದು. ಬಟ್ ಆಲ್ಮೋಸ್ಟ್ ಇನ್ನೇನು 20 to 25 ಡೇಸ್ ಇದೆ ಅಷ್ಟೇ ಬಿಗ್ ಬಾಸ್. 80 ಡೇಸ್ ಆದ್ಮೇಲೆ ಈಗ ಸೀಕ್ರೆಟ್ ರೂಮ್ ಕಳ್ಸಿಕೊಟ್ಟಿದ್ದಾರೆ ಎಷ್ಟೋ ಜನಗಳಿಗೆ, ಎಷ್ಟೋ ಆಡಿಯನ್ಸ್ಗೆ. ಈಗ ಸೀಕ್ರೆಟ್ ರೂಮ್ ಅವಶ್ಯಕತೆ ಇರಲಿಲ್ಲ, ಆಲ್ಮೋಸ್ಟ್ ಗೇಮೇ ಮುಗೀತಾ ಬಂತಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ. ಬಟ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಆಗಿರೋದ್ರಿಂದ ಒಂದು ತಿರುವನ್ನ ಕೊಡೋಣ, ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡೋಣ, ಸೀಸನ್ ನ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ನ ಬೆಳೆಸೋಣ ಅಂದ್ಬಿಟ್ಟು ಬಿಗ್ ಬಾಸ್ ಕಡೆಯಿಂದ ಈ ನಿರ್ಧಾರ ತಗೊಂಡ್ಕೊಂಡಿದ್ದಾರೆ. ಅಂಡ್ ಈ ಒಂದು ಡಬಲ್ ಎಲಿಮಿನೇಷನ್ ಮಾಡಿ ಸೀಕ್ರೆಟ್ ರೂಮ್ ಅಲ್ಲಿ ಇರಿಸಿರುವಂತ ಕಂಟೆಸ್ಟೆಂಟ್ ಗಳು ಸಹ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಕಂಟೆಂಟ್ ನೀಡುವಂತ ಕಂಟೆಸ್ಟೆಂಟ್ ಗಳೇ. 100% ಒಳಗಡೆ ಹೋದ್ಮೇಲೆ ರಕ್ಷಿತಾ ಶೆಟ್ಟಿ ಅವರು ಅವರ ವಿರುದ್ಧವಾಗಿ ಯಾರ್ಯಾರು ಮಾತಾಡಿದ್ರು ಅವ್ರ ಮೇಲೆ ರೆಬಲ್ ಆಗೋದು, ಧ್ರುವಂತ್ ಅವ್ರು ಅವರ ವಿರುದ್ಧವಾಗಿ ಯಾರ್ಯಾರೆಲ್ಲ ಮಾತಾಡಿದಾರೆ ಅವ್ರ ಮೇಲೆ ರೆಬಲ್ ಆಗೋದು 100% ಶೂರು. ಸೊ ಅದು ಇವತ್ತಿನಿಂದ ಆಚೆಗೆ ನಾವು ನೋಡ್ತಾ ಹೋಗ್ಬೋದು. ಅಂಡ್ ಪ್ರೋಮೋನ ವಿಚಾರ ಅಂತ ನಾವ್ ಇಲ್ಲಿ ಮಾತಾಡ್ಕೊಂಡಾಗ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ನಮಗೆ ಕಾಣಿಸ್ತಾ ಇದೆ, ಇಲ್ಲಿ ಧ್ರುವಂತ್ ಅವ್ರ ಕಡೆಯಿಂದ ಸ್ವಲ್ಪ ಮಾತುಗಳು ಬರ್ತಾ ಇದೆ ಅಂತ. ಅಂಡ್ ಇಲ್ಲಿ ಧ್ರುವಂತ್ ಅವ್ರ ರಕ್ಷಿತಾ ಶೆಟ್ಟಿ ಮೇಲೆ ಎಷ್ಟೇ ಮನಸ್ತಾಪ ಇದ್ರು, ಎಷ್ಟೇ ಕೋಪ ಇದ್ರು, ಸೀಕ್ರೆಟ್ ರೂಮ್ ಅನ್ನೋದು ಸಹ ಟಾಸ್ಕ್ ಏನೇ, ಸೀಕ್ರೆಟ್ ರೂಮ್ ಅನ್ನೋದು ಸಹ ಒಂಥರ ಬಿಗ್ ಬಾಸ್ ಅವ್ರು ನೀಡುವಂತ ಒಂದು ಮೂಲ ನಿಯಮನ ಅಂತ ಹೇಳ್ಬೋದು. ಇಲ್ಲಿ ಅವ್ರಿಗಿರುವಂತ ಆಂಕರ್ ಆಗಿರ್ಬೋದು, ಇಲ್ಲ ಟ್ರಿಗರ್ ನ ಆಗಿರ್ಬೋದು, ಯಾವುದೋ ಮನಸ್ತಾಪಗಳಂತಂದ್ರೆ ಇಲ್ಲಿ ಜಗಳ ಮಾಡೋದಾಗಿರ್ಬೋದು, ಬಿಗ್ ಬಾಸ್ ಅವ್ರು ಕೊಟ್ಟಿರುವಂತ ಒಂದು ಅವಕಾಶನ ಇಲ್ಲ ಅಂದ್ರೆ ಸೌಕರ್ಯವನ್ನ ಸರಿಯಾದಂತ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ದೆ ಅದರಲ್ಲೂ ಸಹ ಎಲ್ಲೋ ಒಂದ್ ಕಡೆ ಕಿರಿಕಿರಿ ಉಂಟು ಮಾಡೋದು ಕರೆಕ್ಟ್ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕೊನೆಯಲ್ಲಿ ಹೇಳ್ತಾರಲ್ಲ, ಅಯ್ಯೋ ದೇವ್ರೆ, ನಿಮ್ಮ ಜೊತೆ ನಾನು ಹೇಗಪ್ಪ ರೂಮ್ ಅಲ್ಲಿ ಇರೋದು ಅಂತ. ನನಗೆ ಆಕ್ಚುಲಿ ಅದನ್ನ ನೋಡಿದಾಗ ನಗು ಬಂದ್ಬಿಡ್ತು, ಒಂಥರ ಸ್ಮೈಲ್ ಬಂತು ನನ್ನ ಫೇಸ್ ನಲ್ಲಿ ಪಾಪ ಅನ್ನೋ ತರ. ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಕಡೆಯಿಂದ ಏನೆಲ್ಲ ರಿಪ್ಲೈ ಬಂದಿದೆ, ರಕ್ಷಿತಾ ಶೆಟ್ಟಿ ಅವ್ರು ಯಾವ ತರ ಮಾತಾಡಿದಾರೆ ಇಲ್ಲಿ ಧ್ರುವಂತ್ ಅವ್ರಿಗೆ ಅಂತ ನಮ್ಗೆ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಫ್ರೋಮ್ ಅಂತ ರಕ್ಷಿತಾ ಶೆಟ್ಟಿ ಕಡೆಯಿಂದ ಧ್ರುವಂತ್ ಅವ್ರಿಗೆ ಸ್ವಲ್ಪ
ಹರ್ಟ್ ಮಾಡೋ ತರ ಆಗಿರ್ಬೋದು, ಇಲ್ಲ ರಕ್ಷಿತಾ ಶೆಟ್ಟಿ ಅವ್ರ ಕಡೆಯಿಂದ ಧ್ರುವಂತವ್ರ ಟ್ರಿಗರ್ ಮಾಡೋ ತರ ಮಾತುಗಳೆಲ್ಲೂ ಬಂದಿಲ್ಲ. ಅಂಡ್ ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ ಗಳು ಏನಿದ್ದಾರೆ ಅವ್ರಿಗೆ ಪ್ರತಿಯೊಬ್ಬರು ಸಹ ಧ್ರುವಂತವ್ರ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ. ಅದು ಧ್ರುವಂತವ್ರ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗೂ ಸಹ ಇದೆ, ಈಗ ಹೊರಗಡೆ ಬಂದಾಗೂ ಸಹ ಅದೇ ತರ ರಿಪೀಟ್ ಆಗ್ತಾ ಇದೆ. ಎಸ್ಪೆಷಲಿ ರಜತ್ ಅವ್ರ ಕಡೆಯಿಂದ ಇಲ್ಲಿ ಮಾತು ಬರ್ತಾ ಇರೋದು ಧ್ರುವಂತವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆಂದ್ರೆ ಧ್ರುವಂತ್ ವರ್ಸಸ್ ರಜತ್ ಈಗಾಗಲೇ ನಾಮಿನೇಷನ್ ವಿಚಾರದಲ್ಲಿ ಸ್ವಲ್ಪ ದೊಡ್ಡ ಮಟ್ಟಿಗೆ ಜಗಳ ಆಗಿತ್ತು. ಅಂಡ್ ಬಿಗ್ ಬಾಸ್ ಒಂದು ಪ್ರೋಸೆಸ್ ಅಂತ ಏನ್ ಕಿಚ್ಚನ ಪಂಚಾಯತಿ ನಡೆದ್ರು ಟಾಸ್ಕ್ ನ ವಿಚಾರದಲ್ಲಿ ಯಾರೋ ಒಂದು ಪಾಪದ ಕೂಡ ತುಂಬಿದೆ ಅನ್ನೋ ಸಂದರ್ಭ ಆಗಿರ್ಬೋದು, ಬೇರೆ ಸಂದರ್ಭಗಳಲ್ಲಿ ಅಲ್ಲೂ ಸಹ ಧ್ರುವಂತರು ತಮ್ಮ ಅಸಮಾಧಾನವನ್ನು ಎಕ್ಸ್ಪ್ರೆಸ್ ಮಾಡಿದ್ರು. ಏನ್ ರಜತ್ ಅವ್ರು ಬಿಹೇವ್ ಮಾಡ್ತಾರೆ ತುಂಬಾ ಕೆಡದಾಗಿದೆ ಅಂತ ಅಶ್ವಿನಿ ಗೌಡರ ಹತ್ರ ಸಹ ಡಿಸ್ಕಸ್ ಮಾಡ್ತಾ ಇದ್ರು. ಸೊ ಇಲ್ಲಿ ಅಂತ ರಜತ್ ಅವರು ಇಲ್ಲಿ ಧ್ರುವಂತ್ ಬಗ್ಗೆ ಮಾತಾಡ್ತಾ ಇರೋದು 100% ಇಲ್ಲಿ ಧ್ರುವಂತ್ ಅವ್ರಿಗೆ ಸ್ವಲ್ಪ ಕಸಿಮಿಸಿ ಉಂಟಾಗಿದೆ ಅಂತ ಹೇಳ್ಬೋದು. ಮೇ ಬಿ ಇನ್ ಕೇಸ್ ಏನಾದ್ರು ಧ್ರುವಂತ್ ಅವ್ರ ಬಗ್ಗೆ ಮನೇಲಿರುವಂತ ಕಂಟೆಸ್ಟೆಂಟ್ ಗಳು ಸಿಕ್ಕಾಪಟ್ಟೆ ನೆಗೆಟಿವ್ ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ರಾಂಗ್ ಆಗಿ ಮಾತಾಡ್ಬೇಕಾದ್ರೆ ರಕ್ಷಿತಾ ಶೆಟ್ಟಿ ಅವರು ನಿಮ್ಮನ್ನೆಲ್ಲರೂ ಬಿಟ್ಕೊಟ್ಬಿಟ್ರು, ನೀವು ಯಾರು ಸಹ ಲೆಕ್ಕಕ್ಕೆ ಇಲ್ಲ, ಬಟ್ ನನ್ನ ಜನ ನನ್ನ ಬಿಟ್ಕೊಟ್ಟಿಲ್ಲ ಅಂತ ಮಾತಾಡಿದ್ರೆ ಮೇ ಬಿ ಧ್ರುವಂತ್ ಅವರು ಸ್ವಲ್ಪ ಟ್ರಿಗರ್ ಆಗೋದಕ್ಕೆ ಇಲ್ಲ ಕೋಪ ಮಾಡ್ಕೊಳ್ಳೋದಕ್ಕೆ ಒಂದು ಆಸ್ಪದ ಇದೆ ಅಂತ ಹೇಳ್ಬೋದು. ಬಟ್ ಪ್ರೋಮೋದಲ್ಲಿ ನಾವು ನೋಡೋದಾದ್ರೆ ಪ್ರೋಮೋದಲ್ಲಿ ನನ್ನ ಜನ ಯಾರು ಸಹ ನನ್ನ ಬಿಟ್ಕೊಡ್ಲಿಲ್ಲ, ನಾನು ಸರಿಯಾದಂತ ರೀತಿಯಲ್ಲಿ ಆಟ ಆಡಿದೀನಿ, ನಾನು ಸರಿಯಾದಂತ ಸ್ನೇಹಿತರನ್ನೇ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಥ ಬರೋದ್ರಲ್ಲಿ ಇಲ್ಲಿ ಮಾತಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಕಡೆಯಿಂದ ಪ್ರೊವೋಕಿಂಗ್ ಆಗಿರ್ಬೋದು, ತಪ್ಪಾಗಿರ್ಬೋದು ಕಾಣಿಸ್ತಾ ಇಲ್ಲ. ಸೊ ಈ ಒಂದು ವಿಚಾರದಲ್ಲಿ ಧ್ರುವಂತರು ಒಂದು ಟಾಸ್ಕ್ ಇಲ್ಲಾಂದ್ರೆ ಒಂದು ಫೆಸಿಲಿಟಿ ಅಂತಾನೆ ತಗೊಬಹುದು, ಅದ್ರಲ್ಲಿ ಇಷ್ಟರ ಮಟ್ಟಿಗೆ ರಿಯಾಕ್ಟ್ ಆಗೋದು ಅವಶ್ಯಕತೆ ಇರಲಿಲ್ಲ. ಅಂಡ್ ಕೊನೆಯಲ್ಲಿ ನಗ್ತಾ ಇದ್ದಾರೆ. ಆಕ್ಚುಲಿ ಇವತ್ತಿಂದ ಆಚೆಗೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತ ಕಂಟೆಸ್ಟೆಂಟ್ ಗಳ ಒಂದು ಆಟ ಇಲ್ಲಾಂದ್ರೆ ಅವರ ಒಂದು ವ್ಯಕ್ತಿತ್ವದಕ್ಕಿಂತ ಹೆಚ್ಚಾಗಿ ಈ ಸೀಕ್ರೆಟ್ ರೂಮ್ ಅಲ್ಲಿ ಇರುವಂತ ರಕ್ಷಿತಾ ಶೆಟ್ಟಿ ಧ್ರುವಂತ್ ಅವರ ಮತ್ತೇನೆಲ್ಲ ತಾಪಗಳು ಬರ್ಬೋದು, ಮತ್ತೇನೆಲ್ಲ ನಡೀಬಹುದು, ಇವರಿಬ್ರು ಸಹ ಬಿಗ್ ಬಾಸ್ ನೀಡಿರುವಂತ ಒಂದು ಸೌಕರ್ಯವನ್ನು ಉಪಯೋಗ ಮಾಡ್ಕೊಳ್ತಾರೆ. ಇಲ್ಲ ಇವ್ರನ್ನ ಜಾಸ್ತಿ ದಿನ ಇಟ್ರೆ ಇವ್ರು ಸೀಕ್ರೆಟ್ ರೂಮ್ ಅಲ್ಲಿ ಇರೋದನ್ನ ಇವರೇ ಕಿರ್ಚಾಡ್ಬಿಟ್ಟು ಎಲ್ಲರಿಗೂ ಗೊತ್ತಾಗೋ ತರ ಮಾಡ್ತಾರೆ. ಸಾಕ್ ನೀವು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಿದ್ದು ನಡೀರಿ ಮನೆ ಒಳಗಡೆ ಬೇಗ ಕಳ್ಸೋ ತರ ಮಾಡ್ತಾರ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ಬೇಕಾಗುತ್ತೆ. ಸೊ ಈಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿರುವಂತ ಮಾತುಕತೆಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು, ಇದು ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ಸೀಕ್ರೆಟ್ ರೂಮ್ ನಿಂದ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.